ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಅಂಜಲಿ ಅಂಬಿಗೇರಿ ಕೊಲೆ ಪ್ರಕರಣದ ಬಳಿಕ ಬೆಳಗಾವಿಯಲ್ಲಿಯೂ ಕೂಡ ಪಾಗಲ್ ಪ್ರೇಮಿಯೊಬ್ಬ ಯುವತಿಗೆ ತೊಂದರೆ ಕೊಡ್ತಾ ಇರುವ ಪ್ರಕರಣ ಬೆಳಕಿಗೆ ಬಂದಿದೆ. ಯುವಕನ ಕಿರುಕುಳಕ್ಕೆ ಯುವತಿಯ ಕುಟುಂಬವೊಂದು ಹೈರಾಣಾಗಿದೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಬೆಳಗಾವಿ ತಾಲೂಕಿನ ಕಿಣಿಯ ಗ್ರಾಮದಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಮನೆ ಮೇಲೆ ಕಲ್ಲು ತೂರಿ ಕಿಟಕಿ ಗ್ಲಾಸ್ ಪುಡಿ ಪುಡಿ ಮಾಡಿರುವ ಘಟನೆ ಜರುಗಿದೆ. ಹುಬ್ಬಳ್ಳಿಯ ನೇಹಾಳಂತೆ ಕೊಲೆ ಮಾಡುವ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸರು ಆರೋಪಿ ಯುವಕ ತಿಪ್ಪಣ್ಣ ಡೋಕರೆ ಎಂಬಾತನನ್ನ ಬಂಧಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಾರೆ. ತನ್ನನ್ನ ಪ್ರೀತಿಸು ಹಾಗೂ ಮದುವೆ ಆಗು ಎಂದು ಕಳೆದ 3 ವರ್ಷಗಳಿಂದ ಯುವಕ ತಿಪ್ಪಣ್ಣ ಡೋಕರೆ ಪೀಡಿಸ್ತಾ ಇದ್ದ. ನಿತ್ಯ ಕಾಲೇಜಿಗೆ ಹೋಗುವಾಗಲೂ ಕೂಡ ಹಿಂಬಾಲಿಸಿ ಬಂದು ಕಿರುಕುಳ ನೀಡ್ತಾ ಇದ್ದ. ಈ ಹಿನ್ನೆಲೆ ಅವನ ಹುಚ್ಚಾಟಕ್ಕೆ ಬೇಸತ್ತು ಬಿಕಾಂ ಓದ್ತಾ ಇರುವ ತಮ್ಮ ಮಗಳು ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದ್ದಾಳೆ ಎಂದು ಯುವತಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ತಾಯಿ ಜೊತೆಗೆ 21 ವರ್ಷದ ಯುವತಿ ವಾಸವಿದ್ದಾಳೆ. ಯುವತಿ ಜೊತೆಗೆ ಮದುವೆ ಮಾಡಿಕೊಡುವಂತೆ ಆಕೆ ತಾಯಿಗೂ ಕೂಡ ತಿಪ್ಪಣ್ಣ ಧಮಕಿ ಹಾಕಿದ್ದಾನೆ. ಮದುವೆ ಮಾಡದಿದ್ರೆ ಹತ್ಯೆ ಮಾಡುವುದಾಗಿ ಯುವತಿ ಹಾಗೂ ಆಕೆ ತಾಯಿಯೂ ಕೂಡ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿದ್ದಾರೆ. ಕೆಲ ತಿಂಗಳ ಹಿಂದೆಯೇ ಯುವತಿಯ ಮನೆಯ ಹಿಂಬಾಗಿಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟ ಮೆರೆದಿದ್ದ. ಇದಾದ ಬಳಿಕ ಕಳೆದ 3 ದಿನಗಳ ಹಿಂದಷ್ಟೇ ಮತ್ತೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಕಿಟಕಿ ಗ್ಲಾಸ್ ಹೊಡೆದು ಪುಂಡಾಟ ನಡೆದಿದ್ದಾನೆ ಎಂದು ಯುವತಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಮನೆಯ ಪಕ್ಕದಲ್ಲಿಯೇ ಜಮೀನಿಗೆ ಇರುವ ನೆಪವೊಡ್ಡಿ ಕಿರುಕುಳ ನೀಡ್ತಾ ಇದ್ದಾನೆ. ಯಾವುದೇ ಕೆಲಸ ಮಾಡದೆ ಊರಲ್ಲಿ ತಿಪ್ಪಣ್ಣ ಡೋಕರೆ ಸುತ್ತಾಡ್ತಾ ಇದ್ದಂತೆ. ಈ ಕಾರಣಕ್ಕೆ ಒಂದೇ ಸಮುದಾಯದವರಾದರೂ ಪುತ್ರಿಯನ್ನ ಕೊಡಲು ನಿರಾಕರಿಸಿದ್ರು ಎನ್ನಲಾಗಿದೆ. ಇದಕ್ಕೆ ನೇದಾಗ ನಮ್ಮ ತಾಯಿ ಐತಿ, ಅವ್ರ ಇವರೇ ಜನ ಮನೆಯಾಗಿರ್ತಾರೆ ಸರ್. ಇದು ಊರಂದ ಒಂದು ಹುಡುಗ ಐತಿ, ಅವ್ರ ಭಾಳ ತ್ರಾಸ ಮಾಡ್ತಾರೆ. ದಿನ 3 ವರ್ಷ ಆತ ಹಂಗೆ ಮಾಡ್ತಾರೆ. ತಿಪ್ಪಣ್ಣ ಸುಭಾಷ್ ಡುಕರೆ ಅವರ ಫ್ರೆಂಡ್ಶಿಪ್ ಆಯ್ತು ಸರ್. ಅವರ ಏನು ಮನುಷ್ಯ ಹಂಗದ ಏನೈತಿ ಏನು ಕೇಳಲ್ಲ ಸರ್. ಹಾಂ ಸರ್. ಏನು ನಾನು ನನ್ನ ಜೊತೆ ಮದುವೆ ಮಾಡ ಹಂಗೆ ಹೇಳ್ತಿ. ದಿನ ಮನ್ಯಾಗ ಬರ್ತಿದ್ದು ಕೊಯ್ತಾ ಹೊಡೆಯೋದು, ಎಲ್ಲರಿಗೆ ಧಮಕಿ ಮಾಡೋದು, ಕಲ್ಲಿಂದ ಹೊಡೆಯೋದು, ಎಲ್ಲ ಕಿಟಕಿದಾಗ ಎಲ್ಲ ಮುರಿದ್ಬಿಟ್ಟಾನ ಸರ್. ಬಾಗಲ್ದಾಗ ಬೆಂಕಿ ಹಾಕಂದು ಮುರಿದ್ಬಿಟ್ಟಾನ. ಹಾಂ ಸರ್, ಟಾರ್ಚರ್ ಮಾಡ್ತಾರೆ ಸರ್. ಎಲ್ಲಿ ಹೊರಗಡೆ ಭೀ ಮಾಡ್ತಾರೆ ಸರ್. ಕಾಲೇಜಿಂದ ಬರುವಾಗ ಹಂಗೆ ಮಾಡ್ತಾರೆ ಸರ್. ಬಸ್ನಿಂದ ಅಲ್ಲೇ ಬಸ್ ಮೇಲಾಗ ಹೋಗಿರ್ತಾರೆ, ಮುಂದೆ ಹಿಂದೆ ಬರ್ತಾರೆ ಸರ್. 3 ವರ್ಷ ಆಯ್ತು. ಇಲ್ಲ ಸರ್, ಇಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ನಾನು 3 ವರ್ಷ ಆತ ಮಾಡ್ತೀನಿ ಸರ್. ಅವ್ರ ಪೊಲೀಸ್ ತಗೊಂಡಿದ್ರ ಅಂದ್ರೆ ನಮ್ಮ ಸಂಜೆ ಮೇಲೆ ಅವ್ರ ಬಿಡ್ತಾರೆ ಸರ್. ಈಗ ಮದುವೆ ಆಗ್ಲಿಕ್ಕಂದ್ರೆ ಏನ್ ಮಾಡ್ತಾನಂತ್ರಿ? ನಿಮ್ಮ ಹುಡುಗಿ ಮದುವೆ ಆಗಂಗಿಲ್ಲ ಅಂದಿದ್ದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳ್ತಾನ್ರಿ? ಮರ್ಡರ್ ಮಾಡ್ತೇನೆ ನಾನು. ಹಾಂ, ಮರ್ಡರ್ ಮಾಡ್ತೀನಿ. ನಿಮ್ಮ ಅವಾಗ ಸತ್ತು ಬಿಡ್ತೀನಿ, ನಿಮಗೆ ಸಾಯ್ತೀನಿ. ಹಂಗೆ ಹುಬ್ಳಿ ಒಳಗೆ ನೇಹಾ ಅಂದ ಮರ್ಡರ್ ಮಾಡಿದ್ರಲ್ಲ, ಹಂಗೆ ಮಾಡ್ತಾನೆ? ಹಾಂ ಸರ್, ಹಂಗ ಹುಬ್ಳಿ ಐತಿ ಅಲ್ಲ ಆ ಪ್ರಕಾರ ಹಂಗೆ ಮಾಡ್ತೀನಿ ನಿಮ್ದ. ಈಗ ಮತ್ತೆ ಬಂದಾರನ್ರಿ? ಈಗ 3 ದಿನ ಆಯ್ತು ಸರ್ ಬಂದು. ಹಾಂ, ಮಂಗಳವಾರ ದಿನ ಬಂದು ನಮ್ಮ ಒಂದು ಹುಡುಗಿ ಒಂದು ಐತಿ ಮನ್ಯಾಗ. ಅವರ ಬಾಗಲ ಹೊಡಿದಾರ, ಇದು ದೊಡ್ಡ ಕಲ್ ತಗೊಂಡಾರ. ಅವ್ರ ಹುಡುಗಿ ಓಡ್ಬಿಡ್ತಾರೆ ಸರ್ ಬೇರೆ ಮನ್ಯಾಗ. ಹಾಂ ಸರ್, ಕಿಟಕಿ ಕಲ್ದಾಗ ಹೊಡ್ತೇನೆ ಸರ್. ಎಷ್ಟು ಹಾಂ, ಇಲ್ಲ ಸಂಜೆ ಮಠ ಹೋಗಿದ್ವಿ ನಾನು. ಕಂಪ್ಲೇಂಟ್ ಕೊಟ್ಟಾಗ ಮುಂಜಾನೆ ಬಾ ಅಂತ ಹೇಳಿದ್ರು ಸರ್. ಇಲ್ಲ 3 ವರ್ಷದಿಂದ ನಾನು ಕಂಪ್ಲೇಂಟ್ ಐತಿ ಅಂತ ಹೇಳ್ತಾರೆ. FIR ಐತಿ ನಿಮ್ದು, ಮುಂಜಾನೆ ಬಾರ ಅಂತ ಹಂಗೆ ಹೇಳಿದ್ರು. ಹಾಂ, ನಾಳೆ ಬಾ.
ಈಗ ನಿಮ್ಮ ಹುಡುಗಿ ಭಾಳ ಹೆದರ್ಕೊಂಡಾರ ಹಾಂ ಭಾಳ ಹೆದರ್ತಾರೆ ಸರ್ ಅವರು. ಕಾಲೇಜ್ ಹೊಂಟಾಳ ಹಾಂ ಕಾಲೇಜ್ ಹೊಂಟಾಳ ಇಲ್ಲ ಇಲ್ಲ ಕಾಲೇಜ್ ಹೊಂಟಿಲ್ಲ. ಅವೇನು ಮಾಡಿ ಕೆಲಸ ಮಾಡ್ತಾರೆ ಅವ್ರು ಏನಿಲ್ಲ ಸರ್, ಸೆರೆ ಕುಡಿದು ಹಂಗೆ ನೀರಾಗಿರ್ತದೆ. ಈ ಇವನ್ ಕಿರಿಕಿರಿಗೆ ಕಾಲೇಜ್ ಮಾಡಿ ಮಾತಾಡೇನ್ರಿ ಈಗ ಹಾಂ ಸರ್. ಏನಂತಾಳೆ ಇವನ್ ಕಿರಿಕಿರಿ ಮಾಡೋದು ಕಾಲೇಜ್ ಮಾಡಿ ಮಾತಾಳೆ. ಹಾಂ ಸರ್, ಕಾಲೇಜ್ ಹೋಗಂಗಿಲ್ಲ ಏನು ಮಾಡ್ತಾರೆ ಅವ್ರ. ಈಗ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ರೆ ಅವ್ರ ಮನೆಗೂ ಕಲ್ಲೋಗಿ ಹಾಂ ಸರ್. ಏನ್ ಮಾಡ್ತಾರ ಅವ್ರ ಮನೆಗೆ ಹೋಗಿದ, ಏ ನೀವು ಯಾಕಲ್ಲಿ ಹೋಗಿದ್ರಿ ನಿಮಗೆ, ಹಾಂ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀವಿ ನೀವು, ಅವ್ರಿಗೆ ಧಮಕಿ ಕೊಡ್ತಾರೆ ಸರ್. ಹಾಂ ಸರ್. ಹಿಂಗಾಗಿ ಊರಾಗ ಯಾರು ಹಾಂ ಹಿಂಗಾಗಿ ಯಾರೂ ಬರಲಿಲ್ಲ ಸರ್. ನಾನು ರಾತ್ರಿ ಹಿಂಗೆ ಆದಮೇಲೆ ಎಲ್ಲ ಪಂಚ್ ಕಮಿಟಿಗೆ ಫೋನ್ ಹಚ್ಚಿದ್ರಿ ಸರ್, ಯಾರೂ ಬರಲಿಲ್ಲ ಸರ್. ಈಗ ಹೆಂಗ್ ನಿಮ್ಮ ಹುಡುಗಿ ಭಾಳ ಇದನ್ನ ಮಾಡ್ಕೊಳ್ಳೋದು? ಹಾಂ ಸರ್. ಹಾಂ ಹೆದರಿದಾಳ್ರಿ? ಹಾಂ ಹೆದರಿದ ಸರ್. ಈಗ ಇದ್ರದ್ದು ಎಲ್ಲ ನಿಮ್ಮ ಹುಡುಗಿ ಮುಂದೆ ಹೇಳ್ಯಾನ್ರಿ ಅವ್ನು ಏನಂದ ಹುಡುಗಿ ಹೆಂಗ್ ಮಾಡಿ ಹಾಂ ಹಂಗೆ ಹೇಳಿದ್ರ. ಏನಂತ ಹೇಳನ್ರಿ? ನಿಮಗೆ ಏನು ತಪ್ಸಂಗಿಲ್ಲ, ಏನು ಮಾಡ್ತೀವಿ ನೀವು ನಿನ್ಕೂ ಹಂಗೆ. ಹೆಂಗೆ ಹಾಂ ಸರ್, ಮರ್ಡರ್ ಮಾಡ್ತೀವಿ. ಲವ್ ಮಾಡ್ಲಿಲ್ಲ ಅಂದ್ರ ಮದುವೆ ಆಗ್ಲಿಲ್ಲ ಹಾಂ ಅಂದ್ರೆ ಮಾಡ್ತಾನೆ. ಹಾಂ ಸರ್. ಏನಂತಾನೆ ಹಾಂ ಅದನ್ನ ಹೇಳ್ರಿ. ಏನಂತ ಏನಂತ ಮದ್ವೆ ಆಗ ನಂಗೆ ನಾನು ಬಿಡಿಸಂಗಿಲ್ಲ ನಿಂಗೆ ಹಂಗೆ ಹೇಳ್ತಾರೆ. ಮದುವೆ ಆಗ್ಲಿಲ್ಲ ಅಂದ್ರೆ ನ್ಯಾನ ಅವರೆಲ್ಲ ಯಾತ್ರ ಮರ್ಡರ್ ಮಾಡಿದಂಗೆ ಮಾಡ್ತೀನಿ ಅಂತಾರೆ. ಹಾಂ ಸರ್. ಅದನ್ನೇ ಹೇಳ್ರಿ, ಮದುವೆ ಆಗ್ಲಿಲ್ಲ ಅಂದ್ರೆ. ಹಾಂ ಮದ್ವೆ ಆಗ್ಲಿ ಅಂತ ಅವ್ರ ಹುಬ್ಳಿದಾಗ ಹಂಗೆ ಐತಿ ನೋಡ, ಹಂಗೆ ಮಾಡ್ತೀವಿ ನೀವು ಹಂಗೆ ಹೇಳ್ತಾರೆ ಸರ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.